ಹಾಸನ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಎಚ್ಎಲ್ ಮಲ್ಲೇಶ್ ಗೌಡರು ಹುದ್ದೆಯಲ್ಲಿ ಇದ್ದುಕೊಂಡೇ ಪ್ರಚಾರ ಮಾಡುವುದು ಸರಿಯಲ್ಲ. ತಮ್ಮ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಬಳಿಕವೇ ಚುನಾವಣಾ ಪ್ರಚಾರ ನಡೆಸಲಿ. ಆನಂದ್ ಕಾಳೇನಹಳ್ಳಿ ಆಗ್ರಹ. ಹಾಸನ ಕನ್ನಡ ಸಾಹಿತ್ಯ ಪರಿಷತ್ ಚುನಾವಣೆಯನ್ನು ಎದುರಿಸುತ್ತಿರುವ ಹಿನ್ನೆಲೆಯಲ್ಲಿ ಹುದ್ದೆಯಲ್ಲಿ ಮುಂದುವರಿದುಕೊಂಡೇ ಚುನಾವಣಾ ಪ್ರಚಾರ ನಡೆಸುತ್ತಿರುವುದು ನೈತಿಕತೆಯ ವಿರುದ್ಧವಾಗಿದ್ದು, ಆಕಾಂಕ್ಷಿಗಳಾದವರು ಮೊದಲು ತಮ್ಮ ಹುದ್ದೆಗೆ ರಾಜೀನಾಮೆ ನೀಡಿ ಬಳಿಕವೇ ಪ್ರಚಾರಕ್ಕೆ ಇಳಿಯಬೇಕು ಎಂದು ಕರ್ನಾಟಕ ರಾಜ್ಯ ಕೆಂಪೇಗೌಡ ವೇದಿಕೆ ಅಧ್ಯಕ್ಷ ಹಾಗೂ ಜಿಲ್ಲಾ ಕಸಾಪ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿ ಆನಂದ್ ಕಾಳೇನಹಳ್ಳಿ ಆಗ್ರಹಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಂಗಳವಾರ ಮಾತನಾಡಿದ ಅವರು, ಕನ್ನಡ ಸಾಹಿತ್ಯ ಪರಿಷತ್ನ ಹಾಲಿ ಆಡಳಿತ ಮಂಡಳಿಯ ಅವಧಿ ಇನ್ನೂ ಮುಕ್ತಾಯವಾಗದೇ ಇದ್ದರೂ ಜಿಲ್ಲಾಧ್ಯಕ್ಷರಾದ ಡಾ. ಎಚ್.ಎಲ್. ಮಲ್ಲೇಶಗೌಡ ಮತ್ತು ಚನ್ನರಾಯಪಟ್ಟಣ ತಾಲೂಕು ಅಧ್ಯಕ್ಷ ಹಡೇನಹಳ್ಳಿ ಲೋಕೇಶ್ ಅವರು ಈಗಾಗಲೇ ಚುನಾವಣಾ ಪ್ರಚಾರ ಆರಂಭಿಸಿರುವುದು ಸರಿಯಲ್ಲ ಎಂದು ಟೀಕಿಸಿದರು. ಹುದ್ದೆಯಲ್ಲಿರುವ ಅಧಿಕಾರವನ್ನು ಬಳಸಿಕೊಂಡು ಪ್ರಚಾರ ನಡೆಸುವುದು ಇತರ ಅಭ್ಯರ್ಥಿಗಳಿಗೆ ಅನ್ಯಾಯವಾಗುತ್ತದೆ ಮತ್ತು ಸಮಾನ ಅವಕಾಶದ ತತ್ವಕ್ಕೆ ಧಕ್ಕೆ ತರುತ್ತದೆ ಎಂದು ಹೇಳಿದರು. ಯಾರಾದರೂ ಅಧ್ಯಕ್ಷ ಸ್ಥಾನಕ್ಕೆ ಆಕಾಂಕ್ಷಿಗಳಾಗಿದ್ದರೆ ನೈತಿಕ ಹೊಣೆಗಾರಿಕೆಯಿಂದ ಮೊದಲು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು. ಅದನ್ನು ಬಿಟ್ಟು ಹುದ್ದೆಯನ್ನು ಉಳಿಸಿಕೊಂಡೇ ಪ್ರಚಾರ ನಡೆಸುವುದು ಅಧಿಕಾರ ದುರುಪಯೋಗದ ಸಂಕೇತವಾಗಿದೆ. ಜೊತೆಗೆ ಅವಧಿ ಮುಗಿಯುವ ಮುನ್ನವೇ ತಮ್ಮ ಸ್ಥಾನಕ್ಕೆ ಮತ್ತೊಬ್ಬರನ್ನು ನೇಮಿಸಲು ಯತ್ನಿಸುತ್ತಿರುವುದು ಪ್ರಜಾಸತ್ತಾತ್ಮಕ ಮೌಲ್ಯಗಳಿಗೆ ವಿರುದ್ಧವಾಗಿದೆ ಎಂದು ಆರೋಪಿಸಿದರು. ಈ ಧೋರಣೆಯನ್ನು ಕೂಡಲೇ ಬದಲಿಸದಿದ್ದರೆ ಅವರು ಪ್ರಚಾರಕ್ಕೆ ತೆರಳುವ ಎಲ್ಲ ಸ್ಥಳಗಳಲ್ಲಿ ಕಪ್ಪುಪಟ್ಟಿ ಧರಿಸಿ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಕೆ ನೀಡಿದರು. ಪಬ್ಲಿಕ್ ನ್ಯೂಸ್ ಕನ್ನಡ ಹಾಸನ. ಹಾಸನ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಚುನಾವಣೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಅವಧಿ ಮುಗಿದು ಚುನಾವಣೆ ಸನ್ನಿಹಿತವಾಗ್ತಾ ಇದೆ. ಆದ್ದರಿಂದ ಅವಧಿ ಪೂರ್ಣಗೊಂಡು ಆದ್ದರಿಂದ ಒಂದು ಪತ್ರಿಕಾಗೋಷ್ಠಿಯ ವಿಷಯ ಏನಂದರೆ, ನಮಗೆಲ್ಲ ನಮ್ಮ ಕನ್ನಡ ಮನಸ್ಸುಗಳಿಗೆ ಒಂದು ನೋವಿನ ಸಂಗತಿ. ಈಗ ಏನು ಹಾಲಿ ಅಧ್ಯಕ್ಷರಿದ್ದಾರೆ ಮಲ್ಲೇಶ್ ಗೌಡರು, ಒಂದು ವ್ಯಕ್ತಿ ಪರ ಈಗಲೇ ಅವರ ಅಧಿಕಾರದಲ್ಲಿ ಇದ್ದುಕೊಂಡೇ ಒಂದು ವ್ಯಕ್ತಿ ಪರ ನಿಂತಿದ್ದಾರೆ. ಇದು ಪ್ರಜಾಪ್ರಭುತ್ವದಲ್ಲಿ ಅದರ ಅವಕಾಶ ಇದೆಯಾ? ಅವರ ಅವಧಿ ಮುಗಿಯೋದ್ರೊಳಗೆ ಎಲ್ಲ ನಮ್ಮ 7 ತಾಲೂಕಿನ ಅಧ್ಯಕ್ಷರುಗಳು, ಕಾರ್ಯದರ್ಶಿಗಳು ಎಲ್ಲರನ್ನೂ ಸಮನ್ವಯವಾಗಿ ಒಂದು ಮೀಟಿಂಗ್ ಕರೆದು ಅವ್ರು ಮಾಡಿರ್ತಕ್ಕಂಥ ಉದ್ದೇಶ ಇದು ಅಭಿವೃದ್ಧಿ, ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಕೊಟ್ಟಂಥ ಕೊಡುಗೆಗಳನ್ನ ಎಲ್ಲನೂ ಮಂಡನೆ ಮಾಡಿ ಅವರು ರಾಜೀನಾಮೆ ಕೊಟ್ಟು, ಇಲ್ಲ ಅವರು ಅವಧಿ ಮುಗಿದ ತಕ್ಷಣ ಅವರು ಬೇರೆ ಒಂದು ವ್ಯಕ್ತಿ ಪರ ಪ್ರಚಾರ ಮಾಡಬೇಕಾಗಿತ್ತು. ಆದರೆ ಇವತ್ತಿನ ಒಂದು ಸನ್ನಿವೇಶದಲ್ಲಿ ಮಲ್ಲೇಶ್ ಗೌಡರು ಏನು ಮಾಡಿದ್ದಾರೆ ಅಂದರೆ, ಅವರು ಈಗ ನಮ್ಮ ಹಾಸನ ಜಿಲ್ಲೆಯಲ್ಲಿ 7 ತಾಲೂಕಲ್ಲಿ 2 ತಾಲೂಕಲ್ಲಿ ಮಾತ್ರ ಕನ್ನಡ ಸಾಹಿತ್ಯ ಭವನ ಇದೆ. ಒಂದು ಆಲೂರು, ಒಂದು ಹಾಸನ ಜಿಲ್ಲಾ ಕೇಂದ್ರದಲ್ಲಿ. ಇನ್ನು 5 ಸ್ಥಳಗಳಲ್ಲಿ ಕನ್ನಡ ಭವನ ಇಲ್ಲ. ಅವರು ಚುನಾವಣಾ ಪೂರ್ವದಲ್ಲಿ ಎಲೆಕ್ಷನ್ಗೆ ಕಾಂಪೀಟ್ ಮಾಡಬೇಕಾದ್ರೆ ನಾನು ಭವನ ಕಟ್ತೀವಿ ಅಂತ ಹೇಳಿದ್ರು. ಆ ಆಶ್ವಾಸನೆಯೂ ಈಡೇರಿಸಲಿಲ್ಲ. ನಾನು ಮಲ್ಲೇಶ್ ಗೌಡ್ರನ್ನ ವೈಯಕ್ತಿಕವಾಗಿ ಭಾಳ ಪ್ರೀತಿಸ್ತೀನಿ, ಗೌರವ ಕೊಡ್ತೀನಿ. ಆದರೆ ಅವರ ಅವಧಿ ಮುಗಿದಲೇ ಕೊಟ್ಟ ಮಾತನ್ನು ಅವರು ಭಾಳ ವಾಗ್ಮಿಗಳು, ಸಾಹಿತಿಗಳಾಗಿ, ಹಿತಚಿಂತಕರಾಗಿ, ಈ ಸಮಾಜದ ತೊಡಕುಗಳನ್ನ ನಿವಾರಣೆ ಮಾಡೋ ವ್ಯಕ್ತಿಯಾಗಿ ಇವತ್ತೊಂದು ವ್ಯಕ್ತಿ ಪರ ನಿಂತರೂ ನಮಗೆಲ್ಲರೂ ವಿಷಾದನೀಯ. ಯಾಕೆಂದರೆ ನಿಮಗೆಲ್ಲ ಪತ್ರಕರ್ತ ಮಿತ್ರಗಳು ಎಲ್ಲರಿಗೂ ಅರ್ಥ ಆಗಿರಬೇಕು, ಈ ಪ್ರಜಾಪ್ರಭುತ್ವದಲ್ಲಿ ಅದಕ್ಕೆ ಅವಕಾಶ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಯಾಕೆ ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ಅಂದರೆ, ಈ ಆರ್ಥಿಕ ಸಬಲತೆ ಅಂತ ಹೇಳಿದ್ದಾರೆ. ಒಂದು ಆರ್ಟಿಕಲಲ್ಲಿ ಓದಿದೆ. ಹಂಗೆ ನಮ್ಮ ಹಾಸನ ಜಿಲ್ಲೆಯಲ್ಲಿ ಕನ್ನಡ ಮನಸ್ಸುಗಳು, ಕನ್ನಡ ಸಾಹಿತ್ಯಾಕ್ಷಕರು, ಸಾಹಿತಿಗಳು ಯಾರಿಗೂ ಆರ್ಥಿಕ ಸಬಲತೆ ಕೊಡೋಕ್ಕಿಲ್ವಾ? ಯಾರು ಈ ಕನ್ನಡ ಸಾಹಿತ್ಯ ಪರಿಷತ್ಗೆ ಒಂದು ದೇಣಿಗೆ ರೂಪದಲ್ಲಾಗಲಿ ಒಂದು ಯಾವುದೇ ರೀತಿಯಾದ ಒಂದು ಸಾಹಿತ್ಯದ ತೇರೆಳೆದಕ್ಕೆ ಯಾರಿಗೂ ಒಂದು ಶಕ್ತಿ ಇಲ್ವಾ? ಇದನ್ನ ನಮ್ಮ ಹಾಸನ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ 15,000 ಏನು ಸದಸ್ಯರಿದ್ದೀವಿ, ನಾವೆಲ್ಲ ಅರ್ಥ ಮಾಡ್ಕೋಬೇಕು ಅದನ್ನ. ಈಗ 28,000 ಈಗ ಹೊಸದೆಲ್ಲ ಸೇರಿದೆ. ಅವರೆಲ್ಲ ಈ ಮಲ್ಲೇಶ್ ಗೌಡ್ರನ್ನ ಉದ್ದೇಶ ಏನು? ಆರ್ಥಿಕ ಸಬಲತೆ ಅಂದ್ರೆ ಏನು? ಹಣನೇ ಮುಖ್ಯನ ಸಾಹಿತ್ಯದ ತೇರೆಳೆದಕ್ಕೆ? ಸಾಹಿತ್ಯದ ತೇರನ್ನ ಎಳೆಯೋದಕ್ಕೆ ಹಣನೇ ಮುಖ್ಯನಾ? ನನ್ನ ಒಂದು ಮೊದಲನೇ ಪ್ರಶ್ನೆ ಅವರಿಗೆ. ಈಗ ನಾವು 28,000 ಜನ ಹೊಸಬ್ರು
ಹಳೆ ಸದಸ್ಯರೆಲ್ಲ ಏನಿದ್ದೀವಿ ಅವರೆಲ್ಲ ಆರ್ಥಿಕತೆಯಲ್ಲಿ ಸದೃಢವಾಗಿದ್ದಾರೆ. ಎಲ್ಲ 500 ರೂಪಾಯಿ ದೇಣಿಗೆ ಕೊಟ್ಟರು ಒಂದು ಆರ್ಥಿಕ ಇದು ನಮ್ಮ ಸಾಹಿತ್ಯ ಕ್ಷೇತ್ರಕ್ಕೆ ಒಳ್ಳೆ ಕೊಡುಗೆ ಸಿಗುತ್ತೆ ಅಂತ ಈ ಸಮಯದಲ್ಲಿ ಹೇಳಕ್ ಬಯಸ್ತೀನಿ. ಆಮೇಲೆ ನಾನು ಮೊದಲೇ ಹೇಳಬೇಕಾಗಿತ್ತು, ಸ್ಥಾನಕ್ಕೆ ಆಕಾಂಕ್ಷಿ. ನಾನು ಸದಸ್ಯನಾಗಿ ಆಕಾಂಕ್ಷಿಯಾಗಿ ನಾನು ಬಂದು ನಿಮ್ಮ ಪತ್ರಿಕಾ ಭವನದಲ್ಲಿ ಕೂತ್ಕೊಂಡು ಪತ್ರಿಕಾಗೋಷ್ಠಿ ನಡೆಸ್ತಾ ಇದ್ದೀನಿ. ಈ ಜಿಲ್ಲಾಧ್ಯಕ್ಷರು ಏನ್ ಮಾಡ್ಬೇಕಾಯ್ತು ಅಂದ್ರೆ, ಇಲ್ಲ ಅವಧಿ ಮುಗಿದ ಮೇಲೆ ಎಲ್ಲ 7 ತಾಲೂಕಿನ ಸರ್ವ ಸದಸ್ಯರ ಸಭೆ ಕರೆದು ಸಭೆನ ಬರ್ಖಾಸ್ತು ಮಾಡಿ ಅವರು ಯಾವ ವ್ಯಕ್ತಿಪರನಾದ್ರು ನಿಂತ್ಕೊಳ್ಳಿ, ಈ ಪ್ರಜಾಪ್ರಭುತ್ವದಲ್ಲಿ ಅದಕ್ಕೆ ಅವಕಾಶ ಇದೆ. ಇವರು ಜಿಲ್ಲಾಧ್ಯಕ್ಷ ಸ್ಥಾನದಲ್ಲೇ ಇದ್ಕೊಂಡು ಇನ್ನೂ ಅವಧಿ ಮುಗಿದಲೇ ಅವರು ಒಂದು ವ್ಯಕ್ತಿಪರ ಚುನಾವಣಾ ಪ್ರಚಾರ ಮಾಡ್ತಾ ಇರೋದು ನಮಗೆ ಯಾಕೆ ಸರಿ ಅನಿಸ್ತಾ ಇಲ್ಲ. ಯಾಕಂದ್ರೆ ಮೊನ್ನೆ ನೋಡಿದೆ ನಾನು ಆರ್ಟಿಕಲ್ ಅಲ್ಲಿ, ಖಾಸಗಿ ಹೋಟ್ಲಲ್ಲಿ ಒಂದು ಮೀಟಿಂಗ್ ಮಾಡಕ್ಕೆ ನಮ್ಮ ಪತ್ರಕರ್ತರ ಮಿತ್ರರಲ್ಲಿ ಕೇಳ್ತಾರೆ, 1 ಲಕ್ಷ ಕಮ್ಮಿಯಿಂದಲೇ ಆಗಲ್ಲ. ಸಂಜೆ 6 ಗಂಟೆ ಮೇಲೆ ಏನೇನು ನಡೆಯುತ್ತೆ ಅಂತ ಎಲ್ಲ ನಮಗೆಲ್ಲ ಗೊತ್ತು. ನನ್ನ ಬಾಯಿಂದ ಅವೇನು ಹೇಳೋ ಒಂದಿದಿಲ್ಲ. ಆ 1 ಲಕ್ಷ ಒಂದೊಂದು ಮೀಟಿಂಗ್ 1 ಲಕ್ಷ ಅಂದ್ರೂ ಇವರು ಹಣಬಲ ಉಳ್ಳವರಿಗೆ, ರಿಯಲ್ ಎಸ್ಟೇಟ್ ದಂಧೆ ಮಾಡೋರಿಗೆ, ಅವ್ರಿಗೆ ಇವರು ಮಲ್ಲೇಶ್ ಗೌಡರು ಸಪೋರ್ಟ್ ಮಾಡ್ಕೊಳಕ್ ಹೋದ್ರೆ ಅವ್ರಿಗೆ ನೈತಿಕತೆ ಅನ್ನೋದಿದ್ರೆ ದಯವಿಟ್ಟು ಅವ್ರಿಗೆ ಮನವಿ ಮಾಡ್ತಾ ಇದ್ದೀನಿ, ಈ ಪತ್ರಿಕಾ ಗೋಷ್ಠಿ ಮುಖಾಂತರ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಮುಂದೆ ಅವ್ರು ಯಾವ ಪರನಾರ ನಿಂತ್ಕೊಳ್ಳಿ, ನಾವು ಅದಕ್ಕೆ ಯಾರು ಅಡ್ಡಿಪಡಿಸಲ್ಲ. ಆದರೆ ಅವರು ಜಿಲ್ಲಾಧ್ಯಕ್ಷ ಸ್ಥಾನದಲ್ಲೇ ಮುಂದುವರೆದು ಅವ್ರ ವ್ಯಕ್ತಿಪರ ಚುನಾವಣಾ ಪ್ರಚಾರ ಕೈಗೊಂಡ್ರೆ ನಾವಂತೂ ಅವ್ರು ಎಲ್ಲಿ ಸಭೆ ಮಾಡ್ತಾರೋ ಅಲ್ಲಿ ಕಪ್ಪು ಬಾವುಟ ಪ್ರದರ್ಶನ ಮಾಡ್ತೀವಿ. ಇದು ಪ್ರಜಾಪ್ರಭುತ್ವದಲ್ಲಿ ಅವಕಾಶ ಇದೆಯೋ ಗೊತ್ತಿಲ್ಲ. ಇಡೀ 28,000 ಜನ ಏನ್ ಸದಸ್ಯರಿದ್ದಾರೆ ಅವ್ರಿಗೆಲ್ಲ ಅವಮಾನ ಮಾಡಿದ ರೀತಿ ಮಲ್ಲೇಶ್ ಗೌಡರು ದಯವಿಟ್ಟು ನೀವು ಬೇಸರತ್ತಾಗಿ ಇದರಲ್ಲಿ ಕ್ಷಮೆ ಕೇಳಬೇಕು. ಎಲ್ಲ ಕನ್ನಡ ಮನಸ್ಸುಗಳನ್ನ ಕ್ಷಮೆ ಕೇಳಬೇಕು. ಮತ್ತು ನಾನು ಕನ್ನಡ ಪರ ಹೋರಾಟ 2 ದಶಕಗಳಿಂದ ಕನ್ನಡ ಪರವಾಗಿ ಹೋರಾಟ ಮಾಡಿಕೊಂಡು ನಮ್ಮದೇ ಆದಂಥ ನಮ್ಮ ಚನ್ನರಾಯಪಟ್ಟಣ ತಾಲೂಕಿನಲ್ಲಿ, ಹಾಸನ ಜಿಲ್ಲೆಯಲ್ಲಿ ನಮ್ಮದೇ ಆದಂಥ ಹೋರಾಟಗಳನ್ನ ಇತಿಮಿತಿಯಲ್ಲಿ ನಡೆಸಿಕೊಂಡು ಬಂದಿರ್ತೀನಿ. ಆದ್ದರಿಂದ ಎಲ್ಲ ನನ್ನ ಪತ್ರಿಕಾ ಮಿತ್ರರು, ಹಿತೈಷಿಗಳು ಮುಂದಿನ ದಿನಗಳಲ್ಲಿ ಚುನಾವಣೆ ಘೋಷಣೆ ಆದಮೇಲೆ ಮುಂದಿನ ದಿನಗಳಲ್ಲಿ ನನಗೆ ಸಹಕಾರ ನೀಡಬೇಕಾಗಿ ಈ ಮೂಲಕ ಕೇಳ್ತೇನೆ.